question. Okay. So today we are going to start the 8th standard topic name comparing the quantities. Okay. Comparing the quantities. First I can write the headline. Comparing quantities. Good morning, sir. Yadwad school in the good morning. Good morning, sir. Comparing quantities. Okay. ಸೊ ಇದ್ರೊಳಗೆ ನಾನು ಏನ್ ಹೇಳ್ತಾ ಇದ್ದೆ ಲಾಸ್ಟ್ ಕ್ಲಾಸ್ ಒಳಗ GST ಅಥವಾ ವ್ಯಾಟ್ ಅನ್ನೋದನ್ನ ನಾನು ಅಂದ್ರೆ ತೆರಿಗೆ ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಅದರ ಕಂಟಿನ್ಯೂ ಪಾರ್ಟ್ ಅನ್ನ ಇವತ್ತ ನೋಡೋಣ ಅಂತ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇ ಸೆಷನ್. ದಟ್ ಈಸ್ ಸೇಲ್ಸ್ ಟ್ಯಾಕ್ಸ್ ಅಂಡ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಇದೆ. ಹೌದಾ? ಸೊ ಈಗ ಇತ್ತೀಚೆಗೆ ನಾವ್ ಏನ್ ಮಾಡ್ತಾ ಇದೀವಿ, GST ಅಂತ ಕಟ್ ಆಗ್ತಾ ಇದೆ. ನಾ ಲಾಸ್ಟ್ ಕ್ಲಾಸ್ ಒಳಗೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ನಿಮ್ಗೆ. ಈಗ ನಾವು ಏನೋ ಒಂದು ಐಟಮ್ ಅನ್ನ ತಗೊಂಡ್ವಿ ಅಂತಂದ್ರ ಅದಕ್ಕೆ ಇದ್ದ ಅಮೌಂಟ್ ಪ್ಲಸ್ ನಾವು GST ಅಂತ ಹೇಳಿ ನಿಮ್ ಮನಿಯೊಳಗೆ ನಿಮ್ಮ ಪೇರೆಂಟ್ಸ್ ಅನ್ನ ಮಾತಾಡೋದು ಕೇಳ್ತಾ ಇರ್ಬೋದು. ಇದಕ್ಕೆ ಇಷ್ಟು GST ಅಂತ ಕಟ್ ಆಯ್ತು ಅಂದ್ರೆ ನಾವ್ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್. ಸೊ ಅದು ಎಕ್ಸ್ಟ್ರಾ ಅಮೌಂಟ್ ಎಲ್ಲಿ ಹೋಗ್ತೈತಿ ಹಾಗಾದ್ರೆ? ಅದು ಇಟ್ ಶುಡ್ ಬಿ ಗಿವನ್ ಟು ದ ಗೌರ್ಮೆಂಟ್. ಹೌದಾ? ಸೊ ಅದೇನ್ ಆಗಿದೆ, ಸೇಲ್ಸ್ ಟ್ಯಾಕ್ಸ್ ಆರ್ ವ್ಯಾಟ್ ಇಸ್ ದ ಟ್ಯಾಕ್ಸ್ ದಟ್ ಶುಡ್ ಬಿ ಪೇಡ್ ಟು ದ ಗೌರ್ಮೆಂಟ್ ಆನ್ ದ ಸೇಲ್ ಆಫ್ ಅನ್ ಐಟಮ್. ಹೌದಾ? ಆ ಒಂದು ಪರ್ಟಿಕ್ಯುಲರ್ ಐಟಮ್ಗೆ ಇಂತಿಷ್ಟು GST ಅಂತ ಏನ್ ಇರ್ತೈತಲ್ಲ ಅದು ಎದಕ್ ಹೋಗ್ತೈತಿ? ಗೌರ್ಮೆಂಟ್ ಗೆ ಹೋಗ್ತೈತಿ. ದಟ್ ಈಸ್ ದ ವ್ಯಾಟ್ ಆರ್ ಟ್ಯಾಕ್ಸ್. ಅಥವಾ ನಾವು ಇತ್ತೀಚೆಗೆ ಅದನ್ನೇನ GST ಅಂತ ಹೇಳಿ ಕಟ್ ಆಗ್ತಾ ಇದೆ. ನಮ್ಗೆ ಆಲ್ಮೋಸ್ಟ್ ಈ ವರ್ಡ್ ಅನ್ನ ಕೇಳಿರ್ಬೋದು. ಹೌದಾ? GST ಅಂದ್ರೆ ಏನ್ ಹಾಗಾದ್ರೆ ಹೇಳ್ಬೋದಾ ಯಾರಾದ್ರೂ? GST ಅಂದ್ರೆ ಏನು? ಅದ್ರದ್ದು ಲಾಂಗ್ ಫಾರ್ಮ್ ಏನ್ ಹೇಳ್ಬೋದಾ? ವಾಟ್ ಈಸ್ ದ ಲಾಂಗ್ ಫಾರ್ಮ್ ಆಫ್ GST? ಕ್ಯಾನ್ ಎನಿಬಡಿ ಟೆಲ್ ಮಿ? GST. ಹಂಗೆ GST ಅಂತಿರ್ತೀರಿ. ಹೌದಾ? ಬಹಳ ಜನ ಯೂಸ್ ಮಾಡ್ತಿರ್ತೀರಿ. ಬಟ್ ಅದು GST ಅಂದ್ರೆ ಏನು? ಯಾರಾದ್ರೂ ಹೇಳ್ಬೋದಾ? GST ಅಂತ ಇದೆ. ಹೌದಾ? ಹಂಗೆ ನಾವ್ ಏನೋ ಒಂದ್ ಕೇಳ್ತಾ ಇರ್ತೀವಿ. ಎಸ್, ಯಾದವಾಡ್ ಸ್ಕೂಲಿಂದ ಬಂತು ನಮ್ಗ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಹೌದಾ? ಅಂದ್ರೆ ನಮ್ಗ ಆ ಒಂದು ಐಟಮ್ಗೆ ಇರುವಂತ ಒಂದು ಪರ್ಟಿಕ್ಯುಲರ್ ಐಟಮ್ಗೆ ಪರ್ಟಿಕ್ಯುಲರ್ ಟ್ಯಾಕ್ಸ್ ಅಂತ ಇರ್ತೈತಿ. ಹೌದಾ? ಅದು ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಇದೆ. ಹೌದಾ? ಸೊ ದಿಸ್ ಇಸ್ ದ ಲಾಂಗ್ ಫಾರ್ಮ್ ಆಫ್ GST. ಹೌದಾ? ಸೊ ನಾವ್ ಅದನ್ನ ತಿಳ್ಕೊಂಡಿರ್ಬೇಕಲ್ವಾ? ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಈಗ. ಸೊ ಇದು ಡೆಫಿನೇಷನ್ ಅನ್ನ ಬರೆಸಬಹುದಾ ನಾನು ಇವಾಗ? ಸೇಲ್ಸ್ ಟ್ಯಾಕ್ಸ್ ಆರ್ ವ್ಯಾಟ್. ವ್ಯಾಟ್ ಮೀನ್ಸ್ ಅವರು ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ಸ್ವಲ್ಪ ಅದನ್ನ ಇತ್ತೀಚೆಗೆ ಇರ್ತಕ್ಕಂಥ GST ಅನ್ನುವಂತ ವರ್ಡ್ ಯೂಸ್ ಮಾಡಿಲ್ಲ. ಹೌದಾ? ಇದು ಸೇಲ್ಸ್ ಟ್ಯಾಕ್ಸ್ ಆರ್ ವ್ಯಾಟ್ ಅಂತ. ಬಟ್ ಇತ್ತೀಚೆಗೆ ನಾವು ರೀಸೆಂಟ್ ಆಗಿ ಏನಂತ ಮಾಡ್ತಾ ಇದ್ವಿ ಹೇಳ್ರಿ? GST ಅಂದ್ರೆ ಅದೇ ಟ್ಯಾಕ್ಸ್ ಅನ್ನ ಅದನ್ನ GST ಅಂತ ಹೇಳಿ ಆ ರೀತಿಯನ್ನ ವರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದ. ಹೌದಾ? ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ಇದೇ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ. ಹಾಗಾಗಿ ನಾನು ಇದನ್ನೇ ತಗೋತೀನಿ. ಟ್ಯಾಕ್ಸ್ ಮೀನ್ ಇಲ್ಲಿ ವ್ಯಾಟ್ ಅಂದ್ರ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಯಾದವಾಡ್ ಸ್ಕೂಲ್ ಇಂದ ರಿಪ್ಲೈ ಬಂತು. ಥ್ಯಾಂಕ್ ಯು ಸರ್. ಇಲ್ಲಿ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಹಾಗಾದ್ರೆ ವ್ಯಾಟ್ ಲಾಂಗ್ ಫಾರ್ಮ್ ಏನಾಗಿದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಹೌದಾ? ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಓಕೆ, ಸೊ ಇದು ಕನ್ನಡ ಒಳಗ ಮೌಲ್ಯವರ್ಧಿತ ತೆರಿಗೆ ಅಂತ ಕರಿತೀವಿ. ಹೌದಾ? ಸೊ ಹಾಗಾದ್ರೆ ಇದರ ಡೆಫಿನೇಷನ್ ಏನು? Sales is the tax that should be paid to the government on the sale of an item. ಹೌದಾ? Is the tax that should be paid to the who? Paid to the government. ಹೌದಾ? Government on the sale of an item. Sale of an item. Okay, ಸೊ ಒಂದು ಹೇಳಿದ್ನಲ್ಲ, ಒಂದು ಪರ್ಟಿಕ್ಯುಲರ್ ಐಟಮ್ಗೆ ಆ ಒಂದು ಪರ್ಟಿಕ್ಯುಲರ್ ಟ್ಯಾಕ್ಸ್ ಅನ್ನ ನಾವು ಅದಕ್ಕೆ ಗೌರ್ಮೆಂಟ್ಗೆ ಎಕ್ಸ್ಟ್ರಾ ಅಮೌಂಟ್ ಆಗಿ ಕಟ್ತೀವಿ. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು learn about how to calculate the tax with the help of MP ಅಂದ್ರೆ ಮಾರ್ಕ್ ಪ್ರೈಸ್
ಅದರಿಂದ ನಾವು ಏನ್ ಮಾಡ್ಬೋದು, ಯಾವ್ಯಾವ ಫಾರ್ಮುಲಾ ಅದಾವ್. ಸೊ ನಾನ್ ಲಾಸ್ಟ್ ಕ್ಲಾಸ್ ಒಳಗೆ ಇದ್ರದ್ದು ಜಸ್ಟ್ ಫಾರ್ಮುಲಾ ಅಷ್ಟು ಬರ್ಸಿದೆ. ಅದ್ರ ಟೈಮ್ ಆಗಿದ್ದಕ್ಕೆ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೇನೆ ಅಂತ ಹೇಳಿದೆ. ನಾನು ಅಗೇನ್ ಇನ್ನೊಂದ್ಸಲ ನಾನು ಫಾರ್ಮುಲಾ ಬರೆದು ಇವತ್ತಿನ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಹಾಗಾದ್ರೆ ವಾಟ್ ಈಸ್ ದ ಫಾರ್ಮುಲಾ ಆಫ್ ವ್ಯಾಟ್? ಹೌದಾ, ಫೈಂಡಿಂಗ್ ದ ಸೇಲ್ ಟ್ಯಾಕ್ಸ್ ಆರ್ ವ್ಯಾಟ್. ಹೌದಾ, ಸ್ವಲ್ಪ ರಬ್ ಮಾಡ್ಬೋದಾ, ಅಥವಾ ನೀವು ನೋಟ್ ಡೌನ್ ಮಾಡ್ತಾ ಇದ್ರೆ ನಾನು ಒಂದ್ 2 ನಿಮಿಷ ನಿಲ್ತೇನೆ. ಓಕೆ, ಸೇಲ್ಸ್ ಟ್ಯಾಕ್ಸ್ ಆರ್ ವ್ಯಾಟ್. ಓಕೆ, ಸೊ ಹಾಗಾದ್ರೆ ಟ್ಯಾಕ್ಸ್ ಅಥವಾ ವ್ಯಾಟ್, ಹೌದಾ, ಇದ್ರದೊಂದು ಫಾರ್ಮುಲಾ ಏನಾಗಿದೆ ಹೇಳ್ರಿ? ಟ್ಯಾಕ್ಸ್ ಪರ್ಸೆಂಟೇಜ್ ಆಫ್ SP ಆರ್ ಸೆಲ್ಲಿಂಗ್ ಪ್ರೈಸ್. ಓಕೆ, ಆ ಸೆಲ್ಲಿಂಗ್ ಪ್ರೈಸ್ ಅನ್ನ ಇಟ್ಕೊಂಡು ಇಂಟು ಮಲ್ಟಿಪ್ಲೈ ಮಾಡಿ ಇಲ್ಲಿ ಏನಾಗ್ತಿದೆ, ಟ್ಯಾಕ್ಸ್ ಎಷ್ಟು ಪರ್ಸೆಂಟೇಜ್ ಇದೆ, ನಾವು ಇದ್ರ ಬೇಸ್ ಮೇಲೆ ನಾವು ಏನ್ ಮಾಡ್ಬೋದು ಹೇಳ್ರಿ, ಈ ವ್ಯಾಟ್ ಅಥವಾ ಸೇಲ್ ಟ್ಯಾಕ್ಸ್ ಅನ್ನ ನಾವು ಏನ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಹಾಗಾದ್ರೆ ಟ್ಯಾಕ್ಸ್ ಬಾರ್ ವ್ಯಾಟ್, ಹೌದಾ, ಇಸ್ ಈಕ್ವಲ್ ಟು ಟ್ಯಾಕ್ಸ್ ಪರ್ಸೆಂಟೇಜ್ ಆಫ್ SP ಮೀನ್ಸ್ ಸೆಲ್ಲಿಂಗ್ ಪ್ರೈಸ್. ಹೌದಾ, ಸೊ ಆ ಸೆಲ್ಲಿಂಗ್ ಪ್ರೈಸ್ ಗೆ ಎಷ್ಟು ಟ್ಯಾಕ್ಸ್ ಅನ್ನೋದು ನಾವು ಫೈಂಡ್ ಔಟ್ ಮಾಡಬಹುದು. ಹೌದಾ, ನಾವ್ ಯಾವ ರೀತಿ ನೋಡೋಣ ಅಂತ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದಿದೆ, ರಬ್ ಮಾಡ್ಬೋದಾ ಇದನ್ನ? ಓಕೆ, ಸೊ ನೆಕ್ಸ್ಟ್ ಇಸ್ ಬಿಲ್ಲಿಂಗ್ ಅಮೌಂಟ್. ಹೌದಾ, ಬಿಲ್ಲಿಂಗ್ ಅಮೌಂಟ್, ಹೌದಾ. ಸೊ ನಾವು ಜಸ್ಟ್ ಒಂದು ಟ್ಯಾಕ್ಸ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅನ್ನೋದು ಗೊತ್ತು. ಅದರ ನೆಕ್ಸ್ಟ್ ನಾವು ಆ ಒಂದು ಪರ್ಟಿಕ್ಯುಲರ್ ಐಟಮ್ಗೆ, ಹೌದಾ, ಎಷ್ಟು ಅಮೌಂಟ್ ಅನ್ನ ಕೊಡ್ಬೇಕಲ್ಲ ಟೋಟಲ್, ಅವಾಗ ನಾವ್ ಏನ್ ಮಾಡ್ತೇವೆ ಹೇಳ್ರಿ, ಸೆಲ್ಲಿಂಗ್ ಪ್ರೈಸ್ ಪ್ಲಸ್ ಅದಕ್ಕೆ ಎಷ್ಟು ವ್ಯಾಟ್ ಇತ್ತು ಅಥವಾ ಟ್ಯಾಕ್ಸ್ ಇತ್ತು ಅನ್ನೋದನ್ನ ಆ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ನಾವ್ ಏನ್ ಮಾಡ್ತೇವೆ, ಬಿಲ್ಲಿಂಗ್ ಅಮೌಂಟ್ ಅನ್ನ ಕೊಡ್ತೇವೆ. ಸೊ ಹಾಗಾಗಿ ನಾವು ವಾಟ್ ಈಸ್ ದ ಫಾರ್ಮುಲಾ ಫಾರ್ ಬಿಲ್ಲಿಂಗ್ ಅಮೌಂಟ್ ಅನ್ನೋದನ್ನ ನೋಡೋಣಂತ. ಓಕೆ, so the formula is for billing amount is selling price plus VAT. ಹೌದಾ, SP, I can write in short form, SP plus VAT. Okay, ಆಲ್ರೆಡಿ ನಮ್ಗೆ ಅಲ್ಲಿ ರಿಪ್ಲೈ ಬಂತು ಯಾದವಾಡ ಸ್ಕೂಲ್ ಇಂದ, SP ಪ್ಲಸ್ ವ್ಯಾಟ್ ಅಂತ ಇದೆ. ಹೌದಾ, ಹಾಗಾದ್ರೆ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಬಿಲ್ಲಿಂಗ್ ಅಮೌಂಟ್ ಅಂತ ಇದೆ. ಓಕೆ, ಸೊ ನಾವ್ ಇವಾಗ ಏನ್ ಮಾಡಿದ್ವಿ, ಫಾರ್ಮುಲಾಗಳನ್ನ ಕಲ್ತೀವಿ. ಓಕೆ, ಒಂದು ವ್ಯಾಟ್ ಅನ್ನ ಕಂಡು ಹಿಡಿಯೋದು, ಅದರ ನೆಕ್ಸ್ಟ್ ಬಿಲ್ಲಿಂಗ್ ಅಮೌಂಟ್ ಅಂತ ಕಂಡು ಹಿಡಿಯೋದು. ಓಕೆ, ಸೊ ಈಗ 1 by 1 ಯಾವ ರೀತಿ, ಹೌ ಟು ಕ್ಯಾಲ್ಕುಲೇಟ್ ದ ವ್ಯಾಟ್ ಅಂಡ್ ಬಿಲ್ಲಿಂಗ್ ಅಮೌಂಟ್ ಅಂತ ಹೇಳಿ ನೋಡೋಣ ಅಂತ. ಓಕೆ, ಸೊ ಹಾಗಾದ್ರೆ ಇಲ್ಲೊಂದು ಕ್ವಶನ್ ಇದೆ, ನೋಡ್ತೀನಿ ನೋಡ್ರಿ ನಾನು. ಫಸ್ಟ್ ಎಕ್ಸಾಂಪಲ್, ಮೇಘ ಬಾಟ್ ಅ ರಿಸ್ಟ್ ವಾಚ್ ಫಾರ್ ₹1200 and VAT is charged at 8%. Calculate the VAT and billing amount ಅಂತ ಇದೆ. ಹೌದಾ, ಅಲ್ಲಿ ಮೇಘ ಅನ್ನುವ ಒಂದು ಹುಡುಗಿ, ಹೌದಾ, ಅವ್ರು ಏನ್ ಮಾಡಿದ್ರು, ಒಂದು ವಾಚ್ ಅನ್ನ ಪರ್ಚೇಸ್ ಮಾಡಿದ್ರು. ಎಷ್ಟು ರುಪೀಸ್ಗೆ? ₹1200. ಹೌದಾ, 1200 rupeesಗೆ. ಓಕೆ, ನೆಕ್ಸ್ಟ್ ಅಂಡ್ ವ್ಯಾಟ್ ಈಸ್ ಚಾರ್ಜ್ಡ್ ಅಟ್, ಆ ಒಂದು ವಾಚ್ಗೆ, ಹೌದಾ, ಆ ಒಂದು ವಾಚ್ಗೆ ಅವರು ವ್ಯಾಟ್ ಅನ್ನ ಅಂದ್ರೆ ಟ್ಯಾಕ್ಸ್ ಅನ್ನ ಹಾಕಿದ್ರು. ಎಷ್ಟಿದೆ? 12% ಇದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಹಾಗಾದ್ರೆ ಈಗ ಜಸ್ಟ್ ಫಸ್ಟ್ ವ್ಯಾಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಹೌದಾ, ಅದ್ರ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಬಿಲ್ಲಿಂಗ್ ಅಮೌಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಯಾಕಂದ್ರೆ ನಾವೀಗ ವಾಚ್ ಖರೀದಿ ಮಾಡಿತ್ತು. ಹೌದಾ, ವಾಚ್ ಪರ್ಚೇಸ್ ಮಾಡಿದ್ಮೇಲೆ ಅಲ್ಲಿ ಎಷ್ಟು ಅಮೌಂಟ್ ಬೇಕಂತ ಗೊತ್ತಾಗ್ಬೇಕಲ್ಲ. ಹೌದಾ, ಹಾಗೆ ಅವ್ರು ಏನೋ ಹೇಳಿದ್ರು ಕೊಡ್ಲಿಕ್ಕೆ ಆಗುದಿಲ್ಲ, ನಮಗೂ ಗೊತ್ತಿರ್ಬೇಕಲ್ಲ ಎಷ್ಟು ವ್ಯಾಟ್ ಕಟ್ ಆಯ್ತು ಅಂದ್ರೆ, ಟ್ಯಾಕ್ಸ್ ಎಷ್ಟು ಕಟ್ ಮಾಡಿದ್ರು ಅಂದ್ರೆ ಜಾಸ್ತಿ ಮಾಡಿದ್ರು, ಆಮೇಲೆ ನಾವ್ ಎಷ್ಟು ಅಮೌಂಟ್ ಅನ್ನ ಕೊಡ್ಬೇಕು ಅನ್ನೋದು ನಮ್ಗ ಗೊತ್ತಿರ್ಬೇಕು. ಹೌದಾ, ಹಾಗಾದ್ರೆ ಈಗ 1 by 1 ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ವ್ಯಾಟ್. ಹೌದಾ, ಫಸ್ಟ್ ನಾನು ಏನ್ ಮಾಡ್ತೇನೆ, ವ್ಯಾಟ್ ಅನ್ನ ಕಂಡುಹಿಡಿತೀನಿ. ಹೌದಾ, ಹಾಗಾದ್ರೆ ವ್ಯಾಟ್ ಫಾರ್ಮುಲಾ ಏನಿದೆ? ವ್ಯಾಟ್ ಫಾರ್ಮುಲಾ ಏನಿದೆ? ಟ್ಯಾಕ್ಸ್ ಪರ್ಸೆಂಟೇಜ್ ಆಫ್ SP. ಹೌದಾ, ಟ್ಯಾಕ್ಸ್ ಪರ್ಸೆಂಟೇಜ್ ಆಫ್ SP ಅಂತ ಇದೆ. ಹೌದಾ, ಸೊ ಇಲ್ಲಿ ಏನಾಗತ್ತೆ, ಹಾಗಾದ್ರೆ ಈ ಒಂದು ಸೆಲ್ಲಿಂಗ್ ಪ್ರೈಸ್ 1200 ಸೆಲ್ಲಿಂಗ್ ಪ್ರೈಸ್ ಇದೆಯಲ್ಲ, ಅದರದ್ದು ನಾವೇನ್ ಮಾಡ್ಬೇಕೀಗ, ಈ ಒಂದು ಪರ್ಸೆಂಟೇಜ್, ಹೌದಾ, ಈ ಬೇಸ್ಡ್ ನಾವೇನ್ ಮಾಡ್ಬೇಕೀಗ, ಆಲ್ರೆಡಿ ನಮ್ಗೆ ಯಾದವಾಡ ಸ್ಕೂಲ್ ಇಂದ
1344 ಬಿಲ್ಲಿಂಗ್ ಅಮೌಂಟ್ ಅಂತ ಬಂತು. ಲೆಟ್ಸ್ ವೇಟ್. ಓಕೆ, ಸೊ ನೋಡೋಣಂತ ಕರೆಕ್ಟ್ ಇದೆ ಇಲ್ಲೋ ಒಂದ್ಸಲ ಚೆಕ್ ಮಾಡೋಣ. ಓಕೆ, ಸೊ ಹಾಗಾದ್ರೆ ಟ್ಯಾಕ್ಸ್ ಪರ್ಸೆಂಟೇಜ್ ಆಫ್ ಎಸ್ ಪಿ ಅಂದ್ರೆ ಟ್ಯಾಕ್ಸ್ ಮೀನ್ಸ್ ಎಷ್ಟಿದೆ ಇಲ್ಲಿ 12 ಇದೆ. ಓಕೆ, ದಿಸ್ ಇಸ್ ಪರ್ಸೆಂಟೇಜ್ ಅಂದ್ರೆ ನಾನು ಏನ್ ಮಾಡ್ಬೇಕೀಗ ಡಿವೈಡೆಡ್ ಬೈ 100 ಮಾಡ್ಬೇಕು. ಓಕೆ, 12 ಡಿವೈಡೆಡ್ ಬೈ 100 ಆಫ್ ಮೀನ್ಸ್ ಏನಾಗತ್ತೆ ನಮ್ಗಿಲ್ಲಿ ಇಂಟು ಆಗತ್ತ. ಓಕೆ, ಸೊ ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ನನ್ಗಿಲ್ಲಿ? ಸೆಲ್ಲಿಂಗ್ ಪ್ರೈಸ್ 1200 ಇದೆ. ಓಕೆ, ಸೊ 1200 ಅಂತ ಇದೆ. ಓಕೆ, ಸೊ ಇಲ್ಲಿ ಸಾರಿ, ಇದು ಸೆಲ್ಲಿಂಗ್ ಇದು ಪರ್ಸೆಂಟೇಜ್ 8 ಇದೆ. ಓಕೆ, 8% ಇದೆ. ಹೌದಾ, ಕ್ವಶನ್ ಸ್ವಲ್ಪ ರಾಂಗ್ ಆಗಿದೆ. ಇಲ್ಲಿ ಏನಾಗಿದೆ 8% ಇದೆ. ನಾನು 12% ಅಲ್ಲಿ ಕೆಳಗಿಂದ ಫಾರ್ಮುಲಾ ನೋಡಿ ಹೇಳ್ತಾ ಇದ್ದೆ. ಸೊ ಇದು 8% ಇದೆ. ಹೌದಾ, ಸೊ ಹಾಗಾದ್ರೆ ಇಲ್ಲಿ ನಾನು ಏನ್ ಮಾಡ್ತೀನಿ, ಇದು 8 ಆಗುತ್ತೆ. ಓಕೆ, 8 ಡಿವೈಡೆಡ್ ಬೈ 100 ಇಂಟು 1200 ಅಂತ ಇದೆ. ಓಕೆ, ಸೊ ಹಾಗಾದ್ರೆ 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್, ರಿಮೈನಿಂಗ್ 12 and 8 ಇದೆ. ಹೌದಾ, 12 into 8 is 96 ಇದೆ. ಓಕೆ, ಹಾಗಾದ್ರೆ ವ್ಯಾಟ್ ಎಷ್ಟಾಯ್ತು ನಮ್ಗೆ ಹೇಳ್ರಿ? ವ್ಯಾಟ್ ಎಷ್ಟಾಯ್ತು? 96 ಆಯ್ತು. ಓಕೆ, 1296 ಅಂತ ಬಿಲ್ಲಿಂಗ್ ಅಮೌಂಟ್ ಡಿಪೆಂಡಿಂಗ್ ಅಪಾನ್ ದಿಸ್. ಇಲ್ಲಿ ಏನಾಗ್ತಿದೆ ನಮ್ಗೆ ಇಲ್ಲಿ ಈ ವ್ಯಾಟ್ ಪರ್ಸೆಂಟೇಜ್ ಮೇಲೆ ಮತ್ತೆ ನಮ್ಗೆ ರಿಪ್ಲೈ ಬಂತು ಈಗ ಯಾವ್ದು ಆದ್ವಾಡ್ ಸ್ಕೂಲ್ ಇಂದ. ಓಕೆ, ಥ್ಯಾಂಕ್ ಯು. ಸೊ ವ್ಯಾಟ್ ಎಷ್ಟಾಯ್ತು ಹಾಗಾದ್ರೆ? 96 ಆಯ್ತು. ಈಗ ಏನಾಯ್ತು, ಜಸ್ಟ್ ವ್ಯಾಟ್ ಅನ್ನ ಕಂಡು ಹಿಡಿದ್ವಿ ನಾವು. ಓಕೆ, ವಿ ಕ್ಯಾನ್ ಫೈಂಡ್ ಏನ್ ಮಾಡಿದ್ವಿ ನಾವು ಇಲ್ಲಿ ವ್ಯಾಟ್ ಅನ್ನ ಕಂಡು ಹಿಡಿದ್ವಿ. ಈಗ ನೆಕ್ಸ್ಟ್ ನಮ್ಗೆ ಏನ್ ಬೇಕು? ಬಿಲ್ಲಿಂಗ್ ಅಮೌಂಟ್ ಬೇಕಲ್ಲ. ಹಾಗಾದ್ರೆ ಇದನ್ನ ಸ್ವಲ್ಪ ನಾನು ರಬ್ ಮಾಡ್ತೇನೆ. ಓಕೆ, ಓಕೆ, ಇಲ್ಲಿ ಜಸ್ಟ್ ಬಿ ಎ ಅಂತ ಬರಿಬಹುದಾ? ಐ ಹೋಪ್ you all understand. BA means billing amount. Okay, not Bachelor of Arts. This is the billing amount. Okay, so SP means ಎಷ್ಟಿದೆ? 1200 ಇದೆ. Okay, 1200 plus VAT ಅನ್ನ ಎಷ್ಟು ಬಂದಿತ್ತು ನಮ್ಗೀಗ? 96 ಬಂತು. Therefore billing amount is equal to 1296. Okay, so this is the way to find the VAT and billing amount. Okay, so just ಇಲ್ಲಿ ಏನಾಗತ್ತೆ ಹೇಳ್ರಿ, ನಮ್ಗ ಈ ಒಂದು ಪರ್ಸೆಂಟೇಜ್ ಮೇಲೆ ಯಾವ ರೀತಿ ಈ ರೀತಿ ನಾವು ಏನ್ ಮಾಡ್ಬೋದು, ಫಸ್ಟ್ ವ್ಯಾಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದರ ನೆಕ್ಸ್ಟ್ ನಾವ್ ಏನ್ ಮಾಡ್ಬೋದು, ಬಿಲ್ಲಿಂಗ್ ಅಮೌಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ ಅಬೌಟ್ ದಿಸ್ ಪ್ರಾಬ್ಲಮ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ. ಅಥವಾ ನೀವು ಇನ್ನೊಮ್ಮೆ ರಿಪೀಟ್ ಮಾಡಂದ್ರು ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತೇನೆ. ಓಕೆ, ಎಸ್ ಮ್ಯಾಮ್ ಅಂತ ಬಂತು. ಓಕೆ, ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು, ಅಥವಾ ಇನ್ನೊಂದ್ಸಲ ರಿಪೀಟ್ ಮಾಡ್ರಿ, ಅಥವಾ ಯಾವ ಸ್ಟೆಪ್ಸ್ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂತ ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತೇನೆ. ಓಕೆ, 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 ನೋ ಮ್ಯಾಮ್ ಅಂತ ರಿಪ್ಲೈ ಬಂತು. ಓಕೆ, ನೋ ಡೌಟ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಇವಾಗ ಏನ್ ಮಾಡ್ಬೋದು, ನಾನು ಎಕ್ಸಸೈಸ್ 7.2 ಹೋಗ್ತೇನೆ ನೋಡ್ರಿ. ಎಕ್ಸಸೈಸ್ 7.2. ಸೊ ಇದ್ರ ಮೇಲೆ ಒಂದು ಎಕ್ಸಾಂಪಲ್ ಅನ್ನ ನಿಮ್ಗೆ ತೋರಿಸಿದೆ. ಇದ್ರ ನೆಕ್ಸ್ಟ್ ನಾವು ಒಂದಿಷ್ಟು ಏನ್ ಮಾಡೋಣ, ಈ ಒಂದು ಎಕ್ಸಸೈಸ್ ಒಳಗ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಕ್ವಶನ್ ಏನಿದೆ, ನಾನು ಜಸ್ಟ್ ಐ ಕ್ಯಾನ್ ರೀಡ್ ಫಸ್ಟ್. ಡ್ಯೂರಿಂಗ್ ಅ ಸೇಲ್ ಶಾಪ್ ಆಫರ್ಡ್ ಅ ಡಿಸ್ಕೌಂಟ್ ಆಫ್ 10% on the market price of all the items. What would a customer have to pay for a pair of jeans marked at 1450 rupees and 2 shirts marked at 850 rupees each? ಹೌದಾ, ನಾವು ಒಂದ್ಸಲ ಕನ್ನಡ ಒಳಗೆ ಹೇಳ್ಬೋದಾ? ಸೊ ಅಲ್ಲಿ ಏನಾಗಿದೆ, ಒಂದು ಸೇಲ್ ಇತ್ತು. ಹೌದಾ, ಆ ಒಂದು ಸೇಲ್ ಟೈಮ್ ಒಳಗ ಒಂದು ಅಂಗಡಿ, ಹೌದಾ, ಆ ಶಾಪ್ನವ್ರು ಏನ್ ಮಾಡಿದ್ರಂತ, ಒಂದು ಎಲ್ಲಾ ಅಮೌಂಟಿಗೆ ಅವ್ರು ಇರ್ತಕ್ಕಂತ ಎಲ್ಲಾ ಐಟಮ್ಸ್ಗೆ ಅವ್ರು ಏನ್ ಮಾಡಿದ್ರು, 10% ಡಿಸ್ಕೌಂಟ್ ಅನ್ನ ಕೊಟ್ಟಿದ್ರು. ಹೌದಾ, 10% ಏನ್ ಮಾಡಿದ್ರು, ಡಿಸ್ಕೌಂಟ್ ಆಫ್ 10% ಆಫ್ ಆನ್ ದ ಮಾರ್ಕ್ಡ್ ಪ್ರೈಸ್. ಹೌದಾ, MP ಮೇಲೆ, MP ಮೀನ್ಸ್ ಮಾರ್ಕ್ಡ್ ಪ್ರೈಸ್ ಮೇಲೆ ಏನ್ ಮಾಡಿದ್ರು, 10% ಅನ್ನೋದ ಡಿಸ್ಕೌಂಟ್ ಅನ್ನ ಕೊಟ್ಟಿದ್ರು. ಅಟ್ ದ ಆಲ್ ದ ಐಟಮ್ಸ್, ಎಲ್ಲಾ ಐಟಮ್ಸ್, ನೀವು ಯಾವುದೇ ಐಟಮ್ಸ್ ಅನ್ನ ತಗೋರಿ, 10% ಡಿಸ್ಕೌಂಟ್ ಅನ್ನು ಅವರು ಕೊಟ್ಟಿದ್ರು. ಓಕೆ,
ಸೊ ನೆಕ್ಸ್ಟ್, ವಾಟ್ ವುಡ್ ಅ ಕಸ್ಟಮರ್ ಹ್ಯಾವ್ ಟು ಪೇ ಫಾರ್ ಪೇರ್ ಆಫ್ ಜೀನ್ಸ್? ಹೌದಾ, ಪೇರ್ ಆಫ್ ಜೀನ್ಸ್, ಪೇರ್ ಮೀನ್ಸ್ ಜೋಡಿ. ಹೌದಾ, ಪೇರ್ ಆಫ್ ಜೀನ್ಸ್, ಪೇರ್ ಆಫ್ ಜೀನ್ಸ್ ಎಷ್ಟಿದೆ? 1450 rupees ಇದೆ. ಓಕೆ, ನೆಕ್ಸ್ಟ್ ಟೂ ಶರ್ಟ್ಸ್. ಟೂ ಶರ್ಟ್ಸ್ ಮೀನ್ಸ್ ಎಷ್ಟಿದೆ? ಟೂ ಶರ್ಟ್, ಟೂ ಶರ್ಟ್ ನಾವೇನ್ ಮಾಡ್ಬೇಕೀಗ? 850 ಈಚ್ ಅಂತ ಇದೆ. ಹೌದಾ, ಒಂದೊಂದು ಟೀ ಶರ್ಟಿಗೆ 850 rupees ಇದೆ. ಓಕೆ, ಆಮೇಲೆ ಪೇರ್ ಆಫ್ ಜೀನ್ಸ್ ಅಂತ ಇದೆ, ಇಲ್ಲಿ ಏನಾಗಿದೆ? 1450 ಅಂತ ಇದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನಾಗತ್ತೆ ನೋಡ್ರಿ, ಇದನ್ನ ಸ್ವಲ್ಪ ರಬ್ ಮಾಡಬಹುದಾ ನಾನು? ಈಗ ನಾವು ಫಸ್ಟ್ ಏನ್ ಮಾಡ್ಬೇಕು, ಟೋಟಲ್ ಮಾರ್ಕ್ಡ್ ಪ್ರೈಸ್ ಅನ್ನ ಒಂದೊಂದಕ್ಕೆ ನಾವು ಫೈಂಡ್ ಔಟ್ ಮಾಡೋಕ್ಕಿಂತ ಫಸ್ಟ್ ಅಲ್ಲಿ ಅವ್ರು ಏನೇನ್ ತಗೊಂಡ್ರಲ್ಲ ಎಲ್ಲದಕ್ಕೂ ನಾವ್ ಏನ್ ಮಾಡ್ಬೋದು? MP ಅನ್ನ ಕಂಡುಹಿಡಿಬೇಕು. ದಟ್ ಈಸ್ ಮಾರ್ಕ್ಡ್ ಪ್ರೈಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಹೌದಾ, ಫಸ್ಟ್ ಟೋಟಲ್ ಮಾರ್ಕ್ಡ್ ಪ್ರೈಸ್ is equal to 2 into ಅಲ್ಲಿ ಏನಾಗಿದೆ ನಮ್ಗೆ? ಅಲ್ಲಿ ಒಂದೊಂದು ಇದಕ್ಕೇನಾಗಿದೆ? ಪೇರ್ ಆಫ್ ಜೀನ್ಸ್ ಅಂತ ಇದೆ, ಅಲ್ಲೇನಾಗಿದೆ? 2 into ಎಷ್ಟಾಗಿದೆ? 1450 ಇದೆ. ಹೌದಾ, ಪ್ಲಸ್ 2 into ಎಷ್ಟಿದೆ? 850 ಇದೆ. ಸಾರಿ, ಇಲ್ಲಿ ಏನಾಗಿದೆ? ಪೇರ್ ಆಫ್ ಜೀನ್ಸ್ ಅಂದ್ರೆ ಆಲ್ರೆಡಿ ನಮ್ಗೆ ಏನಾಗಿದೆ? 1450 ಇದೆ ಪೇರ್ ಆಫ್ ಜೀನ್ಸ್, ಪ್ಲಸ್ ಟೂ ಶರ್ಟ್ ಇದೆ. ಹೌದಾ, ಟೂ ಶರ್ಟಿಗೆ ಈಚ್ ಎಷ್ಟಿದೆ? 850 ಇದೆ. ಹಾಗಾದ್ರೆ ನಾನು 2 into 850 ಮಾಡ್ತೇನೆ, ರೈಟ್? ಹೌದಾ, 1450 ಪೇರ್ ಆಫ್ ಜೀನ್ಸ್ ಅಮೌಂಟ್, ಆಮೇಲೆ 850 ಒನ್ ಟೀ ಶರ್ಟ್ಗೆ 850 ಪ್ಲಸ್ ಇದು ಎಷ್ಟಾಯ್ತು ಹೇಳ್ರಿ? 2 ಆಯ್ತು. ಹೌದಾ, ಸೊ ಹಾಗಾದ್ರೆ ಇಲ್ಲಿ ಎಷ್ಟಾಯ್ತು ನೋಡ್ರಿ ನಮ್ಗೆ? ಇದೆಷ್ಟಾಯ್ತು? 1450 ಪ್ಲಸ್ 2 into ಎಷ್ಟಾಯ್ತು? 0, 10, ಆಮೇಲೆ 700 ಆಯ್ತು. ಸೊ ಎಷ್ಟಾಯ್ತು ನೋಡ್ರಿ? 1450 ಪ್ಲಸ್ 1700 ಎಷ್ಟಾಯ್ತು? 0, ದೆನ್ 5, ಓಕೆ, 7 plus 3 11 ಆಯ್ತು, ಆಮೇಲೆ 3150 rupees ಆಯ್ತು. ಟೋಟಲ್ ಮಾರ್ಕ್ಡ್ ಪ್ರೈಸ್ ಅವ್ರು ಏನೆಲ್ಲ ತಗೊಂಡ್ರಲ್ಲ ಐಟಮ್ಸ್, ಅದು ಟೋಟಲ್ ಎಷ್ಟಾಯ್ತು ನಮ್ಗೆ? ಹಾಗಾದ್ರೆ 3150 ಆಯ್ತು. ಬಟ್ ಇದಕ್ಕೆಲ್ಲ ಸೇರಿ ಅವ್ರು ಏನ್ ಮಾಡಿದಾರೆ? ಈಗ 10% ಅನ್ನ ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದಾರೆ. ಹೌದಾ, ಸೊ ಹಾಗಾದ್ರೆ ಫಸ್ಟ್ ನಾವು ಡಿಸ್ಕೌಂಟ್ ಎಷ್ಟಾಯ್ತು ಇಷ್ಟಕ್ಕೆ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಇದು ಅರ್ಥ ಆಯ್ತಾ ನಿಮ್ಗೆ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ? ದ ಡಿಸ್ಕೌಂಟ್ ಪರ್ಸೆಂಟೇಜ್. ಹೌದಾ, ಸೊ ಫಸ್ಟ್ ನಾವೇನ್ ಮಾಡ್ಬೋದು? ಈಗ ಡಿಸ್ಕೌಂಟ್ ಅನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಗಜೇಂದ್ರಗಡ ಗದಗ್ ಸ್ಕೂಲ್ ನಿಂದ ನಮ್ಗ ಇದರದ್ದು ಟೋಟಲ್ MP ಮಾರ್ಕ್ಸ್ ಅನ್ನ ಅವ್ರು ಕೌಂಟ್ ಮಾಡಿ ಹೇಳಿದ್ರು. ಥ್ಯಾಂಕ್ ಯು. ರೆಸ್ಪಾನ್ಸ್ ಇಲ್ಲಿ ಏನಿದೆ? 3150 rupees ಬಂತು. ಸೊ ಇದ್ರ ಮೇಲೆ ನಮ್ಗೆ 10% ಡಿಸ್ಕೌಂಟ್ ಅನ್ನ ನಾನು ಫೈಂಡ್ ಔಟ್ ಮಾಡ್ಬೇಕೀಗ. ಹೌದಾ, ಹಾಗಾದ್ರೆ ನಾನು ಏನ್ ಮಾಡ್ತೀನಿ? ಡಿಸ್ಕೌಂಟ್ ಇಸ್ ಈಕ್ವಲ್ ಟು ಓಕೆ, ಸೊ ಇಲ್ಲಿ ಎಷ್ಟಿದೆ? 150 ಇಂಟು 10% ಅಂತ ಇತ್ತು. ಹೌದಾ, ಈ ಒಂದು ಮಾರ್ಕ್ಡ್ ಪ್ರೈಸಿಗೆ 10% ಇರೋದ್ರಿಂದ ನಾವು ಡಿಸ್ಕೌಂಟ್ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು. ಹಾಗಾದ್ರೆ 3150 ಇಂಟು 10 ಡಿವೈಡೆಡ್ ಬೈ ಪರ್ಸೆಂಟೇಜ್ ಇದ್ರೆ ಏನ್ ಮಾಡ್ಬೇಕು? ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ ಒಳಗೆ ನಾವ್ ಏನ್ ಮಾಡ್ಬೋದು? ಡಿವೈಡೆಡ್ ಬೈ 100 ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ಓಕೆ, ಈಗ ಪರ್ಸೆಂಟೇಜ್ ಟು ಫ್ರಾಕ್ಷನ್ಸ್ ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಇದು ಪರ್ಸೆಂಟೇಜ್ ಸಿಂಬಾಲ್ ಅನ್ನ ಕನ್ವರ್ಟ್ ಮಾಡ್ಲಿಕ್ಕೆ ನಾನು ಏನ್ ಮಾಡ್ತೀನಿ? ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ 100 ಅಂತ ಬರ್ದೆ. ಓಕೆ, ಸೊ ಈಗ ದಿಸ್ ಜೀರೋ ಕ್ಯಾನ್ಸಲ್ ಅಂಡ್ ದಿಸ್ ಜೀರೋ ಕ್ಯಾನ್ಸಲ್. ಇಟ್ ಈಸ್ ರಿಮೈನಿಂಗ್ 315 ಆಯ್ತು. ಹೌದಾ, ಹಾಗಾದ್ರೆ ಇಲ್ಲಿ ಏನ್ ಬಂತು ನಮ್ಗೆ? ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ಮೀನ್ಸ್ ಏನಾಗತ್ ನಮ್ಗೀಗ? ಡಿಸ್ಕೌಂಟ್ ಮೀನ್ಸ್ ಲೆಸ್ ಆಗತ್ತೋ ಆಡ್ ಆಗತ್ತೋ? ಲೆಸ್ ಆಗತ್ತೋ ಆಡ್ ಆಗತ್ತೋ? ಇವಾಗ ಏನಾಗ್ತೈತಿ? ಓಕೆ, ಗಜೇಂದ್ರ ಲೆಸ್ ಆಗತ್ತ. ಓಕೆ, ಥ್ಯಾಂಕ್ ಯು.
ಸೊ ಈಗ ಡಿಸ್ಕೌಂಟ್ ಮೀನ್ಸ್ ನಮ್ಗೆ ಏನಾಗ್ತತಿ ಇದ್ ಅಮೌಂಟ್ ಒಳಗೆ ಲೆಸ್ ಮಾಡಿ ನಾವ್ ಏನ್ ಮಾಡ್ಬೋದು ಅಮೌಂಟ್ ಅನ್ನ ಕೊಡ್ಬೇಕು. ಅದೇ ನೀವೀಗ ಹಿಂದ್ ಮಾಡಿದ್ರೆ ಅಲ್ಲಿ ಏನಾಯ್ತು ವ್ಯಾಟ್ ಒಳಗೆ ಏನಾಗ್ತಿತ್ತು GST ಅಂತ ಹೇಳಿದ್ನಲ್ಲ ಅಲ್ಲೇ ಆಡ್ ಆಗ್ತಿತ್ತು. ಹೌದಾ, ನಾವು ಜಾಸ್ತಿ ಅಮೌಂಟ್ ನಾವು ಇದ್ದ ಅಮೌಂಟಿನ್ಕಿಂತ ನಾವು ಜಾಸ್ತಿ ಅಮೌಂಟ್ ಅನ್ನ ಕೊಟ್ಟು ಬರ್ತಿದ್ವಿ. ಬಟ್ ಇಲ್ಲಿ ಡಿಸ್ಕೌಂಟ್ ಒಳಗೆ ಏನಾಗತ್ತೆ ಹೇಳ್ರಿ, ನಮ್ಗ ಇಲ್ಲೇ ಕಡಿಮೆ ನಾವು ಲೆಸ್ ಮಾಡಿ ಕೊಡ್ಬೇಕು. ಓಕೆ, ಸೊ ಹಾಗಾದ್ರೆ ಡಿಸ್ಕೌಂಟ್ ಇಲ್ಲಿ ನಾನು ಸೈಡಿಗೆ ಸ್ವಲ್ಪ ಬರ್ಕೋತೀನಿ. 315 ಅಂತ ಇದೆ. ಹಾಗಾದ್ರೆ ಟೋಟಲ್ ಏನಾಗಿದೆ ನಮ್ಗೆ ಇಲ್ಲಿ, ಟೋಟಲ್ ಕಸ್ಟಮರ್ ವಿಲ್ ಹ್ಯಾವ್ ಟು ಪೇ. ಹೌದಾ, ಸೊ ಹಾಗಾದ್ರೆ ಇವಾಗ ಏನ್ ಮಾಡ್ಬೇಕು ನಾನು, ಇಲ್ಲೊಂದು ನನ್ಗೀಗ ಸೆಲ್ಲಿಂಗ್ ಪ್ರೈಸ್. ಹೌದಾ, ನಾನೀಗ ಏನ್ ಮಾಡ್ಬೇಕಲ್ರಿ, ಅಲ್ಲೇ ಕಸ್ಟಮರ್ಸ್ ಗಳು ಆ ಒಂದು ಶಾಪಿಗೆ ಕೊಡುವಂತ ಅಮೌಂಟ್ ಎಷ್ಟಾಗಿದೆ ಅಂದ್ರೆ ಅದು ಇಂಡೈರೆಕ್ಟ್ ಆಗಿ ನಮ್ಗೆ ಏನಾಗಿದೆ ಹೇಳ್ರಿ, ಸೆಲ್ಲಿಂಗ್ ಪ್ರೈಸ್ ಅನ್ನ ಕೇಳ್ತಾ ಇದ್ದಾರು. ಹೌದಾ, ಸೆಲ್ಲಿಂಗ್ ಪ್ರೈಸ್. ಹೌದಾ, ಇಲ್ಲೇ ಬಿಲ್ಲಿಂಗ್ ಅಮೌಂಟ್ ಅನ್ನೋಕ್ಕಿಂತ ಈಗ ಅವ್ರು ಏನ್ ಕೇಳ್ತಾ ಇದ್ದಾರು, ಸೆಲ್ಲಿಂಗ್ ಪ್ರೈಸ್ ಅನ್ನ ಕೇಳ್ತಾ ಇದ್ದಾರೆ. ಹೌದಾ, ಸೊ ಹಾಗಾದ್ರೆ ನನ್ಗೆ ಇಲ್ಲೇ ಡಿಸ್ಕೌಂಟ್ ರಿಲೇಟೆಡ್ ಇರೋದ್ರಿಂದ, ಸೊ ಡಿಸ್ಕೌಂಟ್ ಅದ ಒಂದು ಫಾರ್ಮುಲಾ ಇದೆ ನಂಗೆ. ಹೌದಾ, ಡಿಸ್ಕೌಂಟ್ ಇಸ್ ಈಕ್ವಲ್ ಟು MP ಮೈನಸ್ SP ಅಂತ ಇದೆ. ಹೌದಾ, ಸೊ ಈ ಒಂದು ಎಕ್ಸರ್ಸೈಸ್ ಏನಿದೆ ಅಲ್ಲ ನಮ್ಗೆ ಓನ್ಲಿ ರಿಲೇಟೆಡ್ ಟು ಟ್ಯಾಕ್ಸ್ ಇಲ್ಲ. ಹೌದಾ, ಇದ್ರ ಮೇಲೆ ಸ್ವಲ್ಪ ಡಿಸ್ಕೌಂಟ್ ಮೇಲೇನು ಪ್ರಾಬ್ಲಮ್ಸ್ ಇದಾವೆ, ಅದಾದ್ಮೇಲೆ ಟ್ಯಾಕ್ಸ್ ಮೇಲೇನು ಪ್ರಾಬ್ಲಮ್ಸ್ ಇದಾವೆ. ಹಾಗಾಗಿ ಇಲ್ಲಿ ಡಿಸ್ಕೌಂಟ್ ಇಸ್ ಈಕ್ವಲ್ ಟು, ಸೊ ಆಲ್ರೆಡಿ ನಾವು ಡಿಸ್ಕೌಂಟ್ ಅನ್ನ ಫೈಂಡ್ ಔಟ್ ಮಾಡಿದೀವಿ, ದಟ್ ಈಸ್ 315 ಅಂತ ಇದೆ. ಹೌದಾ, ಹಾಗಾದ್ರೆ MP ಎಷ್ಟಿತ್ತು ನೋಡ್ರಿ, 3150 ಇತ್ತು. ಆಮೇಲೆ SP we don't know. Okay, because we have to find this. Okay, SP. ಸೊ ಇವಾಗ ಏನ್ ಮಾಡ್ತೇನೆ ನೋಡ್ರಿ, ನಾನು ಈ SP ಅನ್ನ ಈ ಕಡೆ ತಗೊಂಡ್ ಬರ್ತೀನಿ. ಹೌದಾ, ಸೊ ಇಲ್ಲಿ ಏನಾಯ್ತು ಹಾಗಾದ್ರೆ, ಇದ್ರದ್ದು ಸೈನ್ ಚೇಂಜ್ ಆಯ್ತು. ಇದು ಇಸ್ ಈಕ್ವಲ್ ಟು ಈ ಕಡೆ ಬಂತು. ಹೌದಾ, ಮೈನಸ್ SP ಇಸ್ ಇಲ್ಲೇನಾಯ್ತು, ಈ ಕಡೆ ಚೇಂಜಸ್ ಟು ಪ್ಲಸ್ SP. ಓಕೆ, 3150 ಇಲ್ಲೇ ಪ್ಲಸ್ 315 ಇದ್ದ ಈ ಸೈಡ್ ಬಂತಂದ್ರೆ ಮೈನಸ್ 315 ಅಂತ ಆಯ್ತು. ಸೊ ಹಾಗಾದ್ರೆ SP ಇಸ್ ಈಕ್ವಲ್ ಟು, ಸೊ ಇಲ್ಲೇನಾಯ್ತು 5 ಬಂತು. ಓಕೆ, ಸೊ ಇಲ್ಲಿ ಎಷ್ಟಿತ್ತು, 5 ಮೈನಸ್ 2 ಇಸ್ 3, ಆಮೇಲೆ 11 ಮೈನಸ್ 3 ಇಸ್ 8. ಹೌದಾ, 2. ಓಕೆ, SP ಇಸ್ 2835 ಅಂತ ಬಂತು. ದಿಸ್ ಈಸ್ ದ SP, or the customer will have to pay to shop. Okay, the customer will have to pay to shop, that is 2835 rupees. Okay, clear? Next ಹೋಗೋಣ. ಈಗ ಇಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? ಐ ಥಿಂಕ್ ಏನು ಡೌಟ್ಸ್ ಇಲ್ಲ ಅನಿಸ್ತೈತೆ, ಯಾಕಂದ್ರೆ ಇವೇನು ಅಂತ ದೊಡ್ಡ ಕ್ಯಾಲ್ಕುಲೇಷನ್ ಇಲ್ಲ, ಜಸ್ಟ್ ಮೈನಸ್ ಪ್ಲಸ್ ಮಾಡೋದು ಅಷ್ಟೇ ಇದೆ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ವಶನ್ ಈಸ್, ದಟ್ ಈಸ್ ಸೆಕೆಂಡ್ ಕ್ವಶನ್ ಇನ್ ದ ಎಕ್ಸರ್ಸೈಸ್ 7.2 ಅಂತ ಇದೆ. ಓಕೆ, ಸೊ ಹಾಗಾದ್ರೆ ಸೆಕೆಂಡ್ ಕ್ವಶನ್ ಏನಿದೆ, the price of a TV is 13,000. The sales tax charged on it is at the rate of 12%. Find the amount that Vinod will have to pay if he buys it. ಹೌದಾ, ಆನ್ ಅದೇನಾಗಿದೆ, ಅಲ್ಲೇನಾಗಿದೆ, ಒಂದು ಟಿವಿಯನ್ನ ಪರ್ಚೇಸ್ ಮಾಡಿದ್ದಾರೆ. ಹೌದಾ, ಅಂದ್ರೆ ಪರ್ಚೇಸ್ ಮಾಡ್ಲಿಕ್ಕೆ ತರ. ಅದು ಕ್ವಶನ್ ಏನಾಗಿದೆ ಲಾಸ್ಟಿಗೆ ನಿಮ್ಗೆ ಗೊತ್ತಾಗ್ತಿದೆ. ಇಫ್ he will buy ಅಂತ ಇದೆ, ಅಂದ್ರೆ ಇನ್ ಕೇಸ್ ಅವ್ರು ಕೊಂಡ್ಕೊಂಡ್ರೆ, ಅದನ್ನ ತಗೊಂಡ್ರೆ ಅದಕ್ಕೆ ಎಷ್ಟು ಅಮೌಂಟ್ ಅನ್ನ ಕಟ್ಬೇಕಾಗ್ತೈತಿ. ದಿಸ್ ಕ್ವಶನ್ ಇಸ್ ರಿಲೇಟೆಡ್ ಟು ವ್ಯಾಟ್. ಹೌದಾ, ಫಸ್ಟ್ ಕ್ವಶನ್ ಇಸ್ ರಿಲೇಟೆಡ್ ಟು ದ ಡಿಸ್ಕೌಂಟ್. ಹೌದಾ, ನಾ ಅದಕ್ಕೆ ಹೇಳಿದೆ ಅವ್ ಎರಡು ಡಿಸ್ಕೌಂಟ್ ಮತ್ತು ವ್ಯಾಟ್ ರಿಲೇಟೆಡ್ ಇದ್ದ ಪ್ರಾಬ್ಲಮ್ಸ್ ಈ ಒಂದು ಎಕ್ಸರ್ಸೈಸ್ 7.2 ಒಳಗ ಮಿಕ್ಸ್ ಅಪ್ ಆಗಿದಾವೆ. ಹೌದಾ, ಹಾಗಾಗಿ ನಾವು ಫಸ್ಟ್ ಅದು ಯಾವ್ದು ಡಿಸ್ಕೌಂಟಿಗೆ ರಿಲೇಟೆಡ್ ಇದೆಯೋ ಅಥವಾ ನಾವು ವ್ಯಾಟಿಗೆ ರಿಲೇಟೆಡ್ ಇದೆಯೋ ಅನ್ನೋದನ್ನ ಫಸ್ಟ್ ನಾವು ಚೆಕ್ ಮಾಡ್ಕೋಬೇಕು. ಹೌದಾ, ಫಸ್ಟ್ ಕ್ವಶನ್ ಡಿಸ್ಕೌಂಟ್ ಮೇಲೆ ಇತ್ತು. ಈಗ ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ, ದ ಪ್ರೈಸ್ ಆಫ್ ಟಿವಿ ಈಸ್ 13,000. ಹೌದಾ, 13,000 rupees ಅಂತ ಇದೆ. ದ ಸೇಲ್ಸ್ ಟ್ಯಾಕ್ಸ್ ಚಾರ್ಜ್ ಆನ್ ಇಟ್ ಈಸ್ ಅಟ್ ದ ರೇಟ್ ಆಫ್ 12% ಏನಾಗಿದೆ, ಟ್ಯಾಕ್ಸ್ ಅನ್ನ ಹಾಕಿದಾರು. ಹೌದಾ, ಸೊ ಹಾಗಾದ್ರೆ ಫೈಂಡ್ ದ ಅಮೌಂಟ್ ದಟ್ ವಿನೋದ್ ವಿಲ್ ಹ್ಯಾವ್ ಟು ಪೇ ಇಫ್ ಹಿ ಬೈಸ್ ಇಟ್.
ಇನ್ ಕೇಸ್ ಆ ವಿನೋದ್ ಅನ್ನೋರು ಅದನ್ನ ಪರ್ಚೇಸ್ ಮಾಡಿದ್ರ, ಹೌದಾ? ಹಾಗಾದ್ರೆ ಅವ್ರು ಎಷ್ಟು ಅಮೌಂಟ್ ಅನ್ನ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ, ಹೌದಾ? ಸೊ ಹಾಗಾದ್ರೆ ನಾವೀಗ ನೋಡೋಣ. ಫಸ್ಟ್ ಏನ್ ಮಾಡ್ಬೇಕು, 12%ಗೆ ಎಷ್ಟು ನಮ್ಗ ಟ್ಯಾಕ್ಸ್ ಆಡ್ ಆಗಿದೆ ಅನ್ನೋದನ್ನ ನೋಡ್ಬೇಕು, ಹೌದಾ? ಸೊ ಇದನ್ನ ಏನ್ ಮಾಡ್ಬೇಕು, I can use unitary method to find the discount. Okay, so 100 rupees, ಹೌದಾ? On 100 rupees, the tax to be paid, ಹೌದಾ? ಸೊ rupees 12 ಅಂತ ಇದೆ. ಓಕೆ, ಈಗ 12% ಮೀನ್ಸ್ ಏನಾಗಿದೆ, 100 rupeesಗೆ 12% ಅಂದ್ರೆ 12 rupees ಅನ್ನ ನಾವು ಎಕ್ಸ್ಟ್ರಾ ಕೊಡ್ಬೇಕಂತ ಇದ್ರದ್ದು ಅರ್ಥ, ಹೌದಾ? ಅರ್ಥ ಇದೆ ನಾನು ಹೇಳ್ತಾ ಇರೋದು? ಸೊ ಇಲ್ಲಿ 12% ಮೀನ್ಸ್ ಏನಾಗಿದೆ ನಮ್ಗೆ ಇಲ್ಲಿ, ಇನ್ ಕೇಸ್ ನಾನು ಒಂದು 100 rupees, ಫಾರ್ ಎಕ್ಸಾಂಪಲ್ ಒಂದು 100 rupees ಐಟಮ್ಸ್ ಅನ್ನ ತಗೊಂಡೆ, ಅಲ್ಲಿ ಅವ್ರು 12% ಅಂದ್ರ ನಾನು 100 rupees ಪ್ಲಸ್ 12 rupees ಅನ್ನ ಪ್ಲಸ್ ಮಾಡಿ ನಾನು ಏನ್ ಮಾಡ್ಬೇಕು, ಅಲ್ಲೇ 112 rupees ಅನ್ನ ಕಟ್ಬೇಕೀಗ. ಅದೇ ರೀತಿ ಈಗ 100 ರೂಪಾಯಿ ಅಂದ್ರೆ ಆನ್ 100 rupees ದ ಟ್ಯಾಕ್ಸ್ ಟು ಬಿ ಪೇಡ್ rupees 12 ಅಂತ ಇದೆ, ಹೌದಾ? ಹಾಗಾದ್ರೆ ಹಿಯರ್ ಆನ್ 13,000, ಸಾರಿ 1300 ಅಲ್ಲ, 13,000 ದ ಟ್ಯಾಕ್ಸ್ ಟು ಬಿ ಪೇಡ್ ಇಸ್ ಕ್ವಶನ್. ಓಕೆ, ಕರೆಕ್ಟಾ? ಸೊ ಈಗ ಏನ್ ಮಾಡ್ಬೇಕು, ನಾನು ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹಾಗಾದ್ರೆ 13,000 into 12, ಓಕೆ, ಡಿವೈಡೆಡ್ ಬೈ ದಿಸ್ 100. ಓಕೆ, ಸೊ ಹಾಗಾದ್ರೆ ಏನಾಯ್ತು, 10 10 ಕ್ಯಾನ್ಸಲ್, ದಿಸ್ 0 ಕ್ಯಾನ್ಸಲ್, ಏನು ಉಳಿತಿಲ್ಲ, 130 and 12 ಅಂತ ಉಳಿದಿದೆ. ಹಾಗಾದ್ರೆ ಎಷ್ಟಾಯ್ತು ನೋಡ್ರಿ, ಇದು 130 ಮತ್ತೆ 12 ಅಂದ್ರ ಎಷ್ಟಾಯ್ತು, 12 0 0. ಓಕೆ, 12 3s are 36. ಓಕೆ, 12 1s are 12, 12 plus 3 is 15. ಹಾಗಾದ್ರೆ 105,060 rupees ಎಕ್ಸ್ಟ್ರಾ ನಾವು ಅಲ್ಲಿ ಅದಕ್ಕೆ ಆಡ್ ಮಾಡಿ ಕೊಡ್ಬೇಕು. ಯಾವ್ದಕ್ಕ, 13,000ಗೆ. ಓಕೆ, ಸೊ ಹಾಗಾದ್ರೆ ನಾವೀಗ ಏನ್ ಫೈಂಡ್ ಔಟ್ ಮಾಡಿದ್ವಿ, ವ್ಯಾಟ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಬಟ್ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಜಸ್ಟ್ ಇದನ್ನ ಯೂನಿಟರಿ ಮೆಥಡ್ ಮೇಲೆ ನಾನು ಫೈಂಡ್ ಔಟ್ ಮಾಡಿದೆ. ಓಕೆ, ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾನು ಬಿಲ್ಲಿಂಗ್ ಅಮೌಂಟ್ ಅಥವಾ, ಹೌದಾ? ಸೊ ಬಿಲ್ಲಿಂಗ್ ಅಮೌಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕೀಗ. Billing amount is equal to 13,000 plus ಅದೆಷ್ಟು ಬಂತು, 1,560 rupees ಬಂತು. ಹಾಗಾದ್ರೆ ಇದನ್ನ ಎರಡು ಆಡ್ ಮಾಡಿದ್ರೆ ನಮ್ಗ ಇನ್ ಕೇಸ್ ಅವ್ರು ಪರ್ಚೇಸ್ ಮಾಡಿದ್ರೆ ಇಷ್ಟ ಅಮೌಂಟ್ ಅನ್ನ ಅಲ್ಲಿ ಶಾಪಿಗೆ ಕೊಡ್ಬೇಕಾಗತ್ತೆ. ಹಾಗಾದ್ರೆ ಎಷ್ಟಾಯ್ತು ನೋಡ್ರಿ, 13,000 and plus 1,560 ಎಷ್ಟಾಯ್ತು, 0 0. ಓಕೆ, 6 6 5 5, 1 plus 3 is 4, and again 1. Okay, 14,560 rupees ಅನ್ನೋರು ಅಲ್ಲೇ ಆ ಶಾಪಿಗೆ ಕೊಡ್ಬೇಕು ಇನ್ ಕೇಸ್ ಆ ಒಂದು ಟಿವಿಯನ್ನ ಪರ್ಚೇಸ್ ಮಾಡಿದ್ರು. ಓಕೆ, ಸೊ ದಿಸ್ ಇಸ್ ದ, ಇಲ್ಲಿ ಏನಾಗ್ತಿದೆ, ಬಿಲ್ಲಿಂಗ್ ಅಮೌಂಟ್ ಅನ್ನ ಕಂಡು ಹಿಡ್ತೀವಿ. ಅದ್ರ ಜೊತೆಗೆ ಇಲ್ಲೇನ್ ಮಾಡಿದೆ, ಎಕ್ಸರ್ಸೈಸ್ 7 ಒಳಗೆ ನಾನು ಓನ್ಲಿ 2 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ಇನ್ನೊಂದು 3 ಪ್ರಾಬ್ಲಮ್ಸ್ ಇದಾವು, ಅವನ್ನ ನೀವೇ ಸಾಲ್ವ್ ಮಾಡ್ರಿ. ಇನ್ ಕೇಸ್ ನಿಮ್ಗೆ ಅದ್ರೊಳಗೆ ಏನಾದ್ರು ಡೌಟ್ಸ್ ಇತ್ತ ಅಥವಾ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರೆ ನಂಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಇನ್ಫಾರ್ಮ್ ಮಾಡ್ರಿ, ನಾನು ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಸಾಲ್ವ್ ಮಾಡ್ತೇನೆ. ಈಗ ಸದ್ಯಕ್ಕೆ ನಾನು ಏನ್ ಮಾಡಿದೆ, 2 ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಯಾಕಂದ್ರೆ ಅವು ಎಲ್ಲಾನು ಬಿಡಿಸಿದ್ರೆ ಸರಿ ಇರುದಿಲ್ಲ, ಅವನ್ನ ನೀವು ಟ್ರೈ ಮಾಡ್ರಿ. ಇದ್ರ ಮೇಲೆ ನಾ ಈಗೇನ್ 2 ಪ್ರಾಬ್ಲಮ್ ಅನ್ನ ಬಿಡಿಸಿದ್ದೀನಿ, ಅದರ ಮೇಲೆ ನೀವು ಬಿಡಿಸ್ರಿ. ಓಕೆ, ಸೊ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದಂದ್ರೆ, ಇವಾಗ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಇದೆ, ಹೌದಾ? ಕಂಪೌಂಡ್ ಇಂಟ್ರೆಸ್ಟ್ ಮೀನ್ಸ್ ಕನ್ನಡ ಒಳಗ ಕಂಪೌಂಡ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಮೀನ್ಸ್ ಆಸಕ್ತಿ ಏನೋ, ಹೌದಾ? ಇಂಟ್ರೆಸ್ಟ್ ಅಂತ ಕೂಡಲೇ ನಾವು ಸಡನ್ ಆಗಿ ವರ್ಡ್ ಕೇಳೋದು ಆಸಕ್ತಿ ಅಂತ ಅನ್ಕೋತೀವಿ. ಬಟ್ ದಿಸ್ ಇಸ್ ನಾಟ್ ದಟ್ ಆಸಕ್ತಿ. ಓಕೆ, ದಿಸ್ ಇಸ್ ಬಡ್ಡಿ, ಹೌದಾ? ಬಡ್ಡಿ ಅನ್ನೋ ವರ್ಡ್ ಕೇಳಿರಲ್ಲ, ಅದೇ ರೀತಿ ಇದು
ಕಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗಿದೆ, ಎಸ್ ಐ ಮೀನ್ಸ್ ಸಿಂಪಲ್ ಇಂಟ್ರೆಸ್ಟ್. ಹೌದಾ? ಇದು ಸಿ ಐ ಮೀನ್ಸ್ ಕಂಪೌಂಡ್ ಇಂಟ್ರೆಸ್ಟ್. ಓಕೆ, ಕಂಪೌಂಡ್ ಇಂಟ್ರೆಸ್ಟ್. ಹೌದಾ? ಇದು ನಾವು ಇದಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಸರಳ ಬಡ್ಡಿ ಅಂತ ಕರಿತೀವಿ. ದಿಸ್ ಸಿಂಪಲ್ ಇಂಟ್ರೆಸ್ಟ್ ಅನ್ನ ನೀವು ಆಲ್ರೆಡಿ ನಿಮ್ಮ ಹಿಂದಿನ ಕ್ಲಾಸ್ ಒಳಗ ಸ್ವಲ್ಪ ಕಲ್ತೀರಿ. ಹೌದಾ? ಸೊ ಇವಾಗ ನಾವೇನ್ ಕಲಿತಾ ಇದ್ವಿ, ಕಂಪೌಂಡ್ ಇಂಟ್ರೆಸ್ಟ್. ದಟ್ ಈಸ್ ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರ ಚಕ್ರ ಬಡ್ಡಿ ಅಂತ ಕರಿತೀವಿ. ಹೌದಾ? ಸೊ ಫಸ್ಟ್ ನಾನು ಒಂದ್ ಈಟ್ ರಿಕ್ಯಾಪ್ ಮಾಡ್ತೀನಿ. ದಟ್ ಈಸ್ ಈ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಅಂತ ಹೇಳಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್, ಇಲ್ಲಿ ಏನಿದೆ ಕಂಪೌಂಡ್ ಇಂಟ್ರೆಸ್ಟ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನೋಡ್ರಿ, ಯು ಮೈಟ್ ಹ್ಯಾವ್ ಅಕ್ರಾಸ್, ಯಾವ್ದಿದೆ ಇಲ್ಲಿ ಏನಾಗಿದೆ, ಒಂದಿಷ್ಟು ಇಲ್ಲಿ ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಗೆ ರಿಲೇಟೆಡ್ ಇರ್ತಕ್ಕಂತ ಒಂದಿಷ್ಟು ಇದನ್ನ ಮಾಡಿದ್ದಾರೆ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನಾನು ಜಸ್ಟ್ ಓದ್ತೇನೆ ನೋಡ್ರಿ. ಯು ಮೈಟ್ ಹ್ಯಾವ್ ಅಕ್ರಾಸ್ ಸ್ಟೇಟ್ಮೆಂಟ್ ಲೈಕ್ 1 year interest for FD in the bank at 9% per annum or saving account with interest at 5% per annum. ಹೌದಾ? ಸೊ ನೀವು ಸ್ವಲ್ಪ ನಿಮ್ಮ ಪೇರೆಂಟ್ಸ್ ಮಾತಾಡೋದನ್ನ ಕೇಳ್ತಾ ಇರ್ಬೋದು. ಹೌದಾ? ಯಾವ ರೀತಿ ಕೇಳ್ತಾ ಇರ್ಬೋದು ಅಂದ್ರ, ಸೊ ನಾನೀಗ ಎಲ್ಲೋ ಒಂದು ಪೋಸ್ಟ್ ಆಫೀಸ್ ಒಳಗೆ ಇಂತಿಷ್ಟು ಅಮೌಂಟ್ ಅನ್ನ ಇಟ್ಟೀನಿ. ಹೌದಾ? ಅಥವಾ ಬ್ಯಾಂಕ್ ಒಳಗ ಇಷ್ಟು ಸೇವಿಂಗ್ ಇಟ್ಟಿದೀನಿ, ಅದಕ್ಕ ಇಂತಿಷ್ಟು ಪರ್ಸೆಂಟ್ ಬಡ್ಡಿ ಬರ್ತೈತಿ, 5%, 10%, ಹೌದಾ, 8% ಅಂತ. ಹಾಗಾದ್ರೆ ಹಂಗಂದ್ರೆ ಏನು? ಅದು 1 ವರ್ಷಕ್ಕೆ ಅಂತ ಹೇಳಿ ಪರ್ ಆನಮ್ ಅಂತ ಇದೆ. ಹೌದಾ? ಹಾಗಾದ್ರೆ ಹಂಗಂದ್ರೆ ಏನು ಹೇಳ್ರಿ? ಹೌದಾ? ಸೊ ಅಲ್ಲಿ ಏನಾಗಿದೆ, ಪರ್ ಆನಮ್, ಸಾರಿ ಫಾರ್ ಎಕ್ಸಾಂಪಲ್ 5% ಅಂತ ಇದೆ. ಸೊ ನಿಮ್ದು ಒಂದಿಷ್ಟು ಅಮೌಂಟ್ 5000 ಅಂತ ಇರ್ಬೋದು. ಹೌದಾ? ಸೊ ಹಾಗಾದ್ರೆ ಈಗ ನಾನು 5000 ಅನ್ನ ನನ್ನ ಒಂದು ಅಮೌಂಟ್ ಅನ್ನ ಇಟ್ಟೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಇಲ್ಲಿ 5% ಪರ್ ಆನಮ್ ಇಂದ ಅಂದ್ರ 1 ವರ್ಷಕ್ಕೆ. ಹೌದಾ? 1 ವರ್ಷಕ್ಕೆ ಏನ್ ಮಾಡ್ತಾರೋ, ಈ ಒಂದು 5000ಗೆ 100 ರೂಪಾಯಿಗೆ ಅಂದ್ರೆ 100 ರೂಪೀಸ್ಗೆ 5 ರೂಪಾಯಿ ಅಂದ್ರೆ 5 ರೂಪೀಸ್ ಅಂತ ನಮಗ 1 ವರ್ಷಕ್ಕೆ ಅವ್ರು ಏನ್ ಮಾಡ್ತಾರೋ ಇಂಟ್ರೆಸ್ಟ್ ಹಾಕಿ ಕೊಡ್ತಾರ. ಹೌದಾ? ಸೊ ನಾವ್ ಅದನ್ನ 1 ವರ್ಷ ಆದ್ಮೇಲೆ ತಗೋಬಹುದು, ಅಥವಾ ನಾವು ಮತ್ತೆ ಅಲ್ಲೇ ಇಡ್ಬೋದು. ಹೌದಾ? ಅದು ನಮ್ಮ ಮೇಲೆ ಡಿಪೆಂಡ್. ಬಟ್ ಅದ್ರದ್ದೇನು ಸಿಸ್ಟಮ್ ಏನಾಗಿದೆ ಹಾಗಾದ್ರೆ ನಮ್ಗೆ ಈ ರೀತಿ, ನೀವು ಈ ವರ್ಡ್ ಅನ್ನ ಕೇಳಿರ್ಬೋದು, ನಾನು ಇಂತಿಷ್ಟು ಅಮೌಂಟ್ ಅನ್ನ ಬ್ಯಾಂಕ್ ಒಳಗಿಟ್ಟೆ ಅಥವಾ ಪೋಸ್ಟ್ ಆಫೀಸ್ ಒಳಗಿಟ್ಟೆ, ಅದು 1 ವರ್ಷಕ್ಕೆ 5% ಅಂತ ಇದೆ. ಈ ರೀತಿ ವರ್ಡ್ ಅನ್ನ ಕೇಳಿದಿರಿ. ಹಾಗಾದ್ರೆ ಅದ್ರದ್ದು ಮೀನಿಂಗ್ ಏನ್ ನಮ್ಗೆ ಹೇಳ್ರಿ? 1 ವರ್ಷಕ್ಕೆ ಅವರು 100 ರೂಪೀಸ್ಗೆ 5 ರೂಪೀಸ್ ನಂತ ನಮ್ಗ ಇಂಟ್ರೆಸ್ಟ್ ಅನ್ನ ಕೊಡ್ತಿರ್ತಾರೆ. ಓಕೆ, ಸೊ ಹಾಗಾದ್ರೆ ಇದು ವರ್ಡ್. ಓಕೆ, ಹಾಗಾದ್ರೆ ಇಂಟ್ರೆಸ್ಟ್ ಮೀನ್ಸ್ ಏನಾಗತ್ತ? ಇಂಟ್ರೆಸ್ಟ್ ಅದರದ ಡೆಫಿನೇಷನ್ ಏನ್ ನೋಡೋಣ. ಇಂಟ್ರೆಸ್ಟ್ ಹಾಗಾದ್ರೆ ಬಡ್ಡಿ ಅಂದ್ರೆ ಇಂಟ್ರೆಸ್ಟ್ ಅದೊಂಥರ ಎಕ್ಸ್ಟ್ರಾ ಅಮೌಂಟ್ ನಮ್ಗೆ. ಹೌದಾ? ಇಂಟ್ರೆಸ್ಟ್ ಈಸ್ ದ ಎಕ್ಸ್ಟ್ರಾ ಮನಿ ಪೇಡ್ ಬೈ ಇನ್ಸ್ಟಿಟ್ಯೂಷನ್ ಲೈಕ್ ಬ್ಯಾಂಕ್ ಆರ್ ಪೋಸ್ಟ್ ಆಫೀಸ್ ಆನ್ ಮನಿ ಡೆಪಾಸಿಟೆಡ್ ಕೆಪ್ಟ್ ವಿತ್ ದೆಮ್. ಹೌದಾ? ಸೊ ಅಲ್ಲಿ ಏನಾಗಿದೆ, ಈ ಒಂದು ಇಂಟ್ರೆಸ್ಟ್ ಅನ್ನೋದು, ಹೌದಾ, ಇದೊಂದು ಎಕ್ಸ್ಟ್ರಾ ಅಮೌಂಟ್ ಅನ್ನ ಅವರು ನಮ್ಗ ಆಡ್ ಮಾಡಿಕೊಡ್ತಾರೋ. ಯಾರು ಹೇಳ್ರಿ? ನಾವು ಬ್ಯಾಂಕ್ ಒಳಗಿಟ್ಟಿದ್ರ ಅಲ್ಲಿ, ಹೌದಾ, ಅಥವಾ ಪೋಸ್ಟ್ ಆಫೀಸ್. ಹೌದಾ? ಹೌದಾ? ಈ ರೀತಿ ಕೇಳಿರ್ಬೋದು. ಹೌದಾ? ಆಮೇಲೆ ಈಗ ಎಷ್ಟೋ ಜನ ಆಲ್ಮೋಸ್ಟ್ ವಿಲೇಜಸ್ ಒಳಗೆಲ್ಲ ನಡೀತಿರ್ತವ್, ನಮ್ ಅವ್ರವ್ರ ಜನರೊಳಗನ ಈ ರೀತಿ ಇಂಟ್ರೆಸ್ಟ್ ಹಾಕಿ ಕೊಡ್ತಿರ್ತಾರ. ಹೌದಾ? ಯಾರೋ ಒಂದಿಷ್ಟು ಸಮ್ ಅಮೌಂಟ್ ಕೇಳಿರ್ತಾರ, ಅವ್ರಿಗೆ ರಿಟರ್ನ್ ಮಾಡ್ಬೇಕಾದ್ರೆ ನಾವು ಮತ್ತೆ ಇಂತಿಷ್ಟು ಇಂಟ್ರೆಸ್ಟ್ ಅನ್ನ ಹಾಕಿ ಕೊಡ್ಬೇಕು. ಹೌದಾ? ಇದೆಲ್ಲ ನಮ್ಗೆ ಏನಾಗತ್ತೆ ಹೇಳ್ರಿ, ಇದು ಇಂಟ್ರೆಸ್ಟ್ ಅನ್ನುವಂಥ ಒಂದು ಡೆಫಿನೇಷನ್ ಗೆ. ಹೌದಾ? ಹಾಗಾದ್ರೆ ಇಂಟ್ರೆಸ್ಟ್ ಅನ್ನೋದು ಏನಾಗತ್ತ, ಇಸ್ ದ ಎಕ್ಸ್ಟ್ರಾ ಮನಿ ಪೇಡ್ ಬೈ ದ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಇವೆ, ಬ್ಯಾಂಕ್ ಇರ್ಬೋದು, ಪೋಸ್ಟ್ ಆಫೀಸ್ ಇರ್ಬೋದು. ಓಕೆ, ಸೊ ಹಾಗಾದ್ರೆ ನಾನು ಫಸ್ಟ್ ಈಗ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿ, ಜಸ್ಟ್ ಒಂದು ರಿವಿಷನ್ ಅಂದ್ರೆ ಇದ್ರ ಮೇಲೆ ಸ್ವಲ್ಪ ಇದು ಡಿಪೆಂಡ್ ಆಗಿರೋದ್ರಿಂದ ಇದನ್ನ ಎಕ್ಸ್ಪ್ಲೈನ್ ಮಾಡಿ ನಾನು ಇದನ್ನ ಕಂಪೌಂಡ್ ಇಂಟ್ರೆಸ್ಟ್ ಗೆ ಹೋಗೋಣಂತ. ಓಕೆ, ಸೊ ಹಾಗಾದ್ರೆ let us start the
ಫೈಂಡಿಂಗ್ ದ ಸಿಂಪಲ್ ಇಂಟ್ರೆಸ್ಟ್, ಹೌದಾ, ಅಥವಾ ಸರಳ ಬಡ್ಡಿ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಅಲ್ಲೊಂದು ಏನಾಗಿದೆ ನೋಡ್ರಿ, ಜಸ್ಟ್ ನಮ್ಗ 10,000, ಜಸ್ಟ್ 10,000, ಹೌದಾ, ಅಮೌಂಟ್. ಓಕೆ, ನೆಕ್ಸ್ಟ್ 2 year, ನೆಕ್ಸ್ಟ್ 15% ಇಂಟ್ರೆಸ್ಟ್. ಹೌದಾ, ನಾನು ಜಸ್ಟ್ ಯಾವುದೇ ಒಂದು ಇದನ್ನ ಹೇಳ್ತಾ ಇಲ್ಲ, ಜಸ್ಟ್ ಇದ್ರದ್ದು ರಿವಿಷನ್ ಅನ್ನ ಹೇಳ್ತಾ ಇದ್ದೀನಿ. ಹೌದಾ, ಸಿಂಪಲ್ ಇಂಟ್ರೆಸ್ಟ್. ಹಾಗಾದ್ರೆ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಫೈಂಡಿಂಗ್ ದ ಸಿಂಪಲ್ ಇಂಟ್ರೆಸ್ಟ್? ಸಿಂಪಲ್ ಇಂಟ್ರೆಸ್ಟ್ ಯಾವ್ದಿರ್ಬೋದು ಹೇಳ್ರಿ? ಸಿಂಪಲ್ ಇಂಟ್ರೆಸ್ಟ್ ಗೊತ್ತಿರ್ಬೋದಲ್ಲ, ಸಿಂಪಲ್ ಇಂಟ್ರೆಸ್ಟ್ ದ ಫಾರ್ಮುಲಾ. What is the formula for simple interest? That is PTR upon 100 divided by 100. Simple interest means PTR upon 100. P is principal, ಅಂದ್ರೆ ಇದು ಅಸಲು ಅಂತ ಕರಿತೀವಿ. ಟೈಮ್ ಅಂಡ್ ಇಂಟ್ರೆಸ್ಟ್, ಹೌದಾ. ಸೊ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರ ನಮ್ಗ ಆ ಒಂದು ಬಡ್ಡಿಯನ್ನ ನಾವು ಎಷ್ಟು ಕೊಡ್ಬಹುದು, ಹೌದಾ, ಅಥವಾ ಅಲ್ಲಿಂದ ಎಷ್ಟು ಬರ್ತೈತಿ. ಇನ್ ಕೇಸ್ ನಾವ್ ಎಲ್ಲೋ ಇಟ್ಟಿದ್ರು ಅಲ್ಲೇ, ಅಥವಾ ನಾವ್ ಯಾರ ಕಡೆದ್ರು ಇಸ್ಕೊಂಡಿದ್ರೆ ಎಷ್ಟು ಅಮೌಂಟ್ ಅನ್ನ ಬಡ್ಡಿ ಕೊಡ್ಬಹುದು ಅಂತ ಹೇಳಿದೆ, ಹೌದಾ. ಹಾಗಾದ್ರೆ ಪಿ ಮೀನ್ಸ್ ಇಲ್ಲಿ 10,000 ಇದೆ, ಇಂಟು ಟಿ ಮೀನ್ಸ್ ಟೈಮ್, ಎಷ್ಟು ವರ್ಷ, ಹೌದಾ. 1 ವರ್ಷ ಇದ್ರೆ 1 ವರ್ಷ, ಅಥವಾ 2 ವರ್ಷ ಇದ್ರೆ 2 ವರ್ಷ. ಹಾಗಾದ್ರೆ 2 ಇಂಟು ಎಷ್ಟಿದೆ ಇಲ್ಲಿ? 15% ಇದೆ. 15% ಅಂದ್ರೆ ನಾವೇನ್ ಮಾಡ್ಬೇಕು, 2 ವರ್ಷದಲ್ಲಿ 100 rupeesಗೆ 15 rupees ಅನ್ನ ಆಡ್ ಮಾಡಿ ನಾವೇನ್ ಮಾಡ್ಬೇಕು, ಇಲ್ಲಿ ಕೌಂಟ್ ಮಾಡ್ಬೇಕು, ಹೌದಾ. ಹಾಗಾದ್ರೆ ಇದು 15, ಇಲ್ಲೇ ಪರ್ಸೆಂಟೇಜ್ ಏನಾಗಿದೆ, ಇಲ್ಲಿ 100 ಇದೆ, ಹೌದಾ, 100 ಇದೆ. ಓಕೆ, ಸೊ ಹಾಗಾದ್ರೆ 10,000 ಅಂಡ್ ಇಲ್ಲಿ ಏನಾಗಿದೆ 2 year and 15% ಅಂತ ಇದೆ, ಹೌದಾ. ಸೊ ಹಾಗಾದ್ರೆ ಇಲ್ಲಿ ಏನ್ ಮಾಡ್ತೇವೆ ನೋಡ್ರಿ, ನಾವು ಜಸ್ಟ್ ಕ್ಯಾಲ್ಕುಲೇಟ್ ಮಾಡೋದು. ದಿಸ್ ಜೀರೋ ಕ್ಯಾನ್ಸಲ್, ಅಂಡ್ ಅಗೇನ್ ದಿಸ್ ಜೀರೋ ಅಂಡ್ ದಿಸ್ ಜೀರೋ ಕ್ಯಾನ್ಸಲ್. ಇಲ್ಲಿ ಎಷ್ಟಾಯ್ತು? 100 ಉಳಿತು, ಆಮೇಲೆ 2 ಉಳಿತು, 15 ಉಳಿತು. ಜಸ್ಟ್ ಇವನ್ನೆರಡು ಕ್ಯಾಲ್ಕುಲೇಟ್ ಮಾಡಿದ್ರು ನಮ್ಗಾಯ್ತು. ದಟ್ ಈಸ್ 15 into 2 is 30. 30 into 100 is ಎಷ್ಟಾಯ್ತು? 3,000 ಆಯ್ತು. ಕರೆಕ್ಟಾ? 3,000 rupees ಆಯ್ತು. ಇದೇನಾಯ್ತು? ಇದು ಜಸ್ಟ್ ಸಿಂಪಲ್ ಇಂಟ್ರೆಸ್ಟ್. ಎಷ್ಟಾಯ್ತು? ಎಷ್ಟಾಯ್ತು? 2 ವರ್ಷಕ್ಕೆ 10,000ದಿಂದ, ಹೌದಾ. ಸೊ ಆಮೇಲೆ ಟೋಟಲ್ ಅಮೌಂಟ್ ಅನ್ನ ನಾವು ಏನ್ ಮಾಡ್ಬೇಕು, ಈಗ ಫೈಂಡ್ ಔಟ್ ಮಾಡ್ಬೇಕು. ದಟ್ ಈಸ್ ಎ, ಹೌದಾ. ಅಮೌಂಟ್ ಏನ್ ಮಾಡ್ತೇವೆ ಹೇಳ್ರಿ, ಇಲ್ಲೇ ಪಿ ಪ್ಲಸ್ ಎಸ್ ಐ, ಹೌದಾ. ಪಿ ಪ್ಲಸ್ ಎಸ್ ಐ ಅಂತ ಇದೆ. ಪಿ ಮೀನ್ಸ್ ಅವ್ರಿಗೆ ಏನ್ ಮಾಡ್ತೇವೆ, ಇನ್ ಕೇಸ್ ನಾನು ಯಾರ್ದೋ ಹತ್ರನ ಏನ್ ಮಾಡಿದೆ 10,000 ಅನ್ನ ಇಸ್ಕೊಂಡೆ ಅಂತ ತಿಳ್ಕೊರಿ, ಹೌದಾ. ಸೊ 10,000 ಪ್ಲಸ್ 3,000 ಅವ್ನ ಎರಡು ಆಡ್ ಮಾಡಿ ಅವ್ರಿಗೆ ನಾವು 2 years ಆದ್ಮೇಲೆ ಕೊಡ್ಬೇಕು. ಹಾಗಾದ್ರೆ ಎಷ್ಟಾಯ್ತು? 10,000 ಪ್ಲಸ್ 3 ಎಷ್ಟಾಯ್ತು? 10,000 ಪ್ಲಸ್ 3,000, ದಟ್ ಈಸ್ 13,000 ಅನ್ನ ನಾನು ಏನ್ ಮಾಡ್ಬೇಕು, ಕಟ್ಬೇಕು. Okay, so this is the finding of simple interest. In our next class we will learn about how to calculate the compound interest in detail. Okay, I hope all of you clear about this session. If you have any doubts, please ask me. Otherwise I will wind up this today's session. Okay, so ಏನಾದರೂ ಡೌಟ್ಸ್ ಇದ್ರೆ ಕೇಳಬಹುದು, ಅಥವಾ ನಾನು ಇಲ್ಲ ಅಂದ್ರೆ ವೈಂಡ್ ಅಪ್ ಮಾಡ್ತೀನಿ. ಓಕೆ, ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.